ಕೆಲವೊಂದು ದೇವರ ಹೇಳೋರು ಬದಾರಿ ಅವರು ಬರ್ತಾರೆ ಅವ್ರು ಬಂದಪ್ಲೆ ಅವ್ರು ನೋಡ್ತಾರೆ ಗಿರಾಕಿಗಳನ್ನ. ಆ ಗಿರಾಕಿಗಳು ನೋಡಿ ದೇವ್ರ ಹೇಳ್ತಾರೆ ಅವರು, ಏನಕತಿಯವ್ವ ಅಂದ. ಯಪ್ಪ ಮನ್ಯಾಗ ಎಲ್ಲ ಭಾಳ ಕಡಾಟ್ರಿ, ಎಲ್ಲ ಬಂದಂಗೆ ಆಕೈತಿ, ಬರ್ಬಸ್ಸಾಕೈತಿ ರೀ. ಹುಡುಗ ಮಾತು ಕೇಳೋಲ್ಲ, ಅವ ಅಂತೂ ಕುಡ್ದು ಅಡ್ಡಾಡಕೈತಿ ಅನ್ನ. ಏನು ಮಾಡ್ಬೇಕ್ರಿ ಅಪ್ಪ, ಸುಖ ಆಗವಲ್ದ ತಂದಾಗ ಅವ ದೇವ್ರು ಹೇಳ್ತಾನೆ, ಬಾಯ್ ಕವಡಿ ತಗೋತಾನೆ, ಕವಡಿ ತಗೋತಾನೆ, ಒಗಿತಾನೆ. ಕಾಬ್ರ್ಯಾಕಾರ ಅವ್ರು ಅಂದ ಕಾಬ್ರ್ಯಾಕಾರ ಮತ್ತೊಮ್ಮೆ ತಂದು ಒಗಿತಾನೆ. ಏನಿಲ್ವ ಇದು ನಿಮ್ಮ ಮನ್ಯಾಗ ಮಾಡ್ಸ್ಯಾರ, ಬೇರೆ ಯಾರು ಅಲ್ಲ, ಮತ್ತು ನಿಮ್ಮ ಸಮೀಪ ಇದ್ದವ್ರು ಮಾಡ್ಸ್ಯಾರ. ಹತ್ತಿ ನೋಡ್ರಿ ಬೆಂಕಿ, ಯಾರು ಇಲ್ಲ, ನಿಮ್ಮ ಸಮೀಪ ಇದ್ದವ್ರು ಮಾಡ್ಸ್ಯಾರ. ಅದಕ್ಕೆ ಏನು ಮಾಡ್ಬೇಕ್ರಿ ಅಪ್ಪ? ಅದಕ್ಕೊಂದು ಕೆಲವೊಂದು ಸಾಮಾನು ಅದಾವು, ಅವೆಲ್ಲ ಸಾಮಾನು ತಂದು ಕೊಟ್ರೆ ನಾ ಎಲ್ಲ ಏನು ಮಾಟ ಮಾಡ್ಸ್ಯಾರಲ್ಲ ಅವ್ರನ್ನೆಲ್ಲ ಬರಬಾದ ಮಾಡಂಗೆ ನಿಮ್ಮ ಮನ್ಯಾಗ ನಿಮ್ಗೆ ಕೇಳಂಗೆ ಮಾಡ್ತೀನಿ, ಮಾಡ್ರಿ ಅಪ್ಪ. ಅದಕ್ಕೆ ಕೆಟ್ಟ ಖರ್ಚು ಬರ್ತೈತೆ ರೀ, ಒಂದು 25,000 ಬರ್ತೈತಿ ಅಂದ್ರೆ 25,000 ಬರ್ತೈತಿ. ಅವೆಲ್ಲ ಸಾಮಾನು ತರ್ಬೇಕಾಕೈತಿ. ಹಿಂಗೆ ರೀ, ನೀವೇ ಸಾಮಾನು ತೊಗೊಂಬರ್ರಿ, ಅಷ್ಟೇನು ಖರ್ಚು ಬರೋಂಗಿಲ್ಲ ಅಂದ್ರೆ. ಅವ್ರಂದರು ನಮ್ಗೆ ಸಾಮಾನು ಗೊತ್ತಾಗಂಗಿಲ್ಲ ಬಿಡಂಗಿಲ್ಲ ರೀ, ಯಾವ ತರ್ಬೋದು ಬಿಡುಗು, ನಿಮ್ಗೆ 25,000 ರೂಪಾಯಿ ಕೊಡ್ತೀವಿ ರೀ, ನೀವೇ ತೊಗೊಂಬರ್ರಿ, ನೀವೇ ಮಾಡಿರಿ ಅಂತ ತಂದ್ರಪ್ಪ. ಅವ್ರು ತಂದು ನಿಂಬೆಕಾಯಿ ಅದೋ ಇದೋ ಅಂತ ಆರೋಗ್ಯ ತಂದು ನಿಂಬೆಕಾಯಿ ಅವ್ರ ಮುಂದೆ ಹೋದಂಗೆ ಮಾಡಿ ಈ ನಿಂಬೆಕಾಯಿ ಒಂದಿನ 10 ಇಟ್ಕೋ, ಇದೊಂದು 4 ಹಾದಿ ಕೂಡ್ದಲ್ಲಿ ಹೆಚ್ಚು ಹೋಗಿ ಇದೇನು ಕೊಟ್ಟಿಲ್ಲ ಇದ್ರ ಮನ್ಯಾಗ ಕಟ್ಟು ಅಂದ್ರೆ ಕಡಿಮೆ ಆಕೈತಿ. ಹಿಂಗೆ ಈ ದೇವರ ಹೇಳೋರು ಏನು ಮಾಡ್ತಾರೆ ಅಂದ್ರೆ, ಕೆಲವು ಮಂದಿ ಉದರ ನಿಮಿತ್ತೆಂಬು ಉಪಕೃತ ವೇಷಮ್ ಅನ್ನೋ ರೀತಿ ಒಳಗೆ ಈ ಬಂದಿರತಕ್ಕಂಥ ತೀರ್ಥರನ್ನು ಹಠ ಮಾಡ್ತಾರೆ, ಮತ್ತಟ್ಟು ಹದಿಗಡಿಸ್ಬಿಡ್ತಾರೆ. ಅದಕ್ಕೆ ದೇವರ ಸಮಾನವಾಗಿರ್ತಕ್ಕಂಥ ಮಾತುಗಳು ಎಲ್ಲಿ ನಡೀತಾವೆ, ದೇವರ ಸಮಾನವಾಗಿರ್ತಕ್ಕ ನೀತಿ ಎಲ್ಲಿ ನಡೀತೈತಿ, ಅಲ್ಲಿ ನಾವು ಹೋಗಬೇಕು ಹೊರತು ಅಂತಿಂತಲ್ಲಿ ಹೋಗಿ ಇದನ್ನು ಕೇಳಿ ನೋಡಿರಲ್ಲ. ನಿಮಗೆಲ್ಲ ಗೊತ್ತೈತಿ, ಟಿ ವಿಯಾಗ ನೋಡಿರಿ, ವಾಸ್ತು ನೋಡಿರಲಿ ಹೆಂಗೆ ಹಾಕಿದ್ರೆ ಡಮ್ಮು ಹುಬ್ಬಳ್ಯಾಗ ಎಲ್ಲರನ್ನೂ ಬೋಡ್ಸಿದ ಹೊತ್ತಾಟ್ಗಿಂತ ಎಲ್ಲರನ್ನೂ ಬೋಡ್ಸಿದ. ಕೊನೆಗೆ ಬಂತವಂಗ ದಾಳಿ, ಎಲ್ಲಿ ಹೊತ್ತು ವಾಸ್ತವ ಅಂತ. ಅದಕ್ಕೆ ಬಾರದು ಬಪ್ಪದು ತಪ್ಪದು, ಏನು ಬರಬೇಕಾಗಿತ್ತು ಅದು ಬಂದತಿರ್ತತಿ, ಬಂದ್ರೆ ತಪ್ಸಕ್ಕಾಗಿಲ್ಲ, ಬರಬಾರದು ಎಂದೂ ಬರಂಗಿಲ್ಲ. ಅದಕ್ಕೆ ಬಾರದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ. ಇದನ್ನು ತಿಳ್ಕೊಂಡು ಸಂಸಾರ ಮಾಡಿದರೆ ಭಾಳ ಹಗರ ಆಗಿಬಿಡ್ತೈತಿ. ನೀವೆಲ್ಲ ಗುಡ್ಡನ ಹೊತ್ಕೋತೀರಿ ಮೈ ಮೇಲೆಲ್ಲ, ಅದು ಹೊತ್ಕೊಂಡು ಇದು ಹೊತ್ಕೊಂಡು ಮೈ ಮೇಲೆ ವಜ್ಜಾಗಿ ಎತ್ತಿ ಹೋಗಿ. ಅದಕ್ಕೆ ಏನೇನೂ ಮಾಡೋಕ್ಕೆ ಹೋಗಬೇಡ್ರಿ, ಆನಂದವಾಗಿ ದುಡಿರಿ, ಆನಂದವಾಗಿ ಊಟ ಮಾಡಿರಿ, ಆನಂದವಾಗಿ ನಿದ್ದೆ ಮಾಡಿರಿ. ಅಂದಾಗ ಯಾವಾಗ ನಿಮ್ಗೆ ಆನಂದ ಸಿಗ್ತೈತಲ್ಲ ಅದು ಮಹತ್ವವಾಗಿರ್ತಕ್ಕಂಥದ್ದು. ನೀವು ಏನೇನರ ಮಾಡೋಕ್ಕೆ ಹೋಗಿ ಏನೇನರ ಹಾಕಿರಿ, ಅದಕ್ಕೆ ಹಾಸಿಗೆ ದಟ್ಟು ಕಾಲು ಚಾಚ್ರಿ, ಹಾಸಿಗೆ ಎಟ್ಟೈತೆ ಅಷ್ಟ ಕಾಲು ಚಾಚ್ರಿ ಅಂದ್ರೆ ನಿಮ್ಮ ಸಂಸಾರ ಸುರುಳಿತಕ್ಕೈತಿ.